ಹೋಗಮ್ಮ, ನಾನು ಅಲ್ಲಾಸಿ ಹೋಗಲ್ಲ, ನನಗೆ ಆಸೆ ಆಗುತ್ತೆ. ಆ ಹುಡುಗಿ ಗಿರ್ಜಿಂಬೆ ಅದಾಗ್ಲಲ್ಲನ ಸೋಮು ನಾನು ನಿನ್ನ ಲವ್ ಮಾಡ್ತೀನಿ, ಸೋಮು ನಾನು ನಿನ್ನ ಮದುವೆ ಆಗ್ತೀನಿ ಅಂಬುದು ನೋಡಮ್ಮ ಹುಡುಗಿ ಗಿರ್ಜಿಂಬೆ. ನಡಿಯಲ್ಲ ನಡಿಯವ ಅವಳಿಗೆ ಹೆದರ್ಕೊಂಡು ನೀನು ಲಾಸಿ ಹೋಗಲ್ಲ ಅಂತೀಯ, ನಡಿಯಲ್ಲ. ಅಲ್ಲ ನೀನು ಯಾಕಲ್ಲ ನೀನು ಅವಳು ಅದೆಂಗ ಅಂತಾಳೆ, ನಡಿಯ ನೋಡೋಣ ಅದೇಲಿ. ಅಂತಾಳೆ ನೋಡೋಣ, ನಡಿಯೋ ನಾನು ಬತ್ತೀನಿ, ನಡಿಯ ನೋಡೋಣ ಅದೇಲಿ ಏನು ಅಂತಾಳೆ ಅಂತೇಳಿ. ಓ ಏನಿಲ್ಲ, ಅವಳಿಗೇನ ಗ್ರಾಚಾರ. ಬಾಯಿ ಮುಚ್ಕೊಂಡು ಇರ್ಬೇಕು, ಅವಳಿಗೆ ಏನು ಬೇಕು, ಅವಳು ಯಾಕೆ ಬಂದು ಹಂಗೆ ಅಂತಾಳೆ ನೋಡೋಣ ಅದೇಲಿ. ನಡಿಯ ನೀನು ಹೋಗಲ್ಲ, ಲಾಸಿಗೆ ಹೋಗ್ತೀರಿ ಹೇಳ್ತೀನಿ, ಬತ್ತೀನಿ ಹೋಗಲ್ಲಿ ಆ ಲಾಸಿಗೆ ಹೋಗ್ತೀರಿ ಹೇಳ್ತೀನಿ. ಅವಳೇನ ಉಸಿರು ಬಿಡ್ಲಿ ಇದಾವ ಅವಾಗ. ಅವಳೇನೋ ತಿಳ್ಕೊಂಡಾಳ ಅವಳು, ಏನೇನು ಇದೇನೇನು ಆಟ ಆಡ್ತಾಳಂತ ಅವಳು. ಮಾನ ಮರ್ಯಾದಿದ್ರೆ ಸರಿ ಅವಳಿಗೆ. ತಿಕ್ಲಿ ಅಂತಾಳು. ಅಮ್ಮ ನಾನು ಎಲ್ಲನ ಕಮ್ಮಕ್ಕಿಲ್ಲ. ಅಪ್ಪಿ ಸೋಮಪ್ಪಿ, ಅಪ್ಪಿ ಸೋಮಪ್ಪಿ, ನಾನು ನಿನ್ನ ಲವ್ ಮಾಡ್ತೀನಿ ಕಣಪ್ಪಿ, ಮದುವೆ ಆಗ್ತೀನಿ ಕಣಪ್ಪಿ ಸೋಮಪ್ಪಿ ಎಂಬುದು ನೋಡಮ್ಮ. ಸರಿಯಾಗಿ ಹೇಳಿ ಕಾಪಾಳಕ್ಕೆ ಬಾರಿಸ್ಬಿಡ್ಬೇಕು, ಹಿಡ್ಕೊಂಡು ಹೇಳ್ತೀನಿ. ಕಾಪಾಳು ಉಚ್ಚಮ್ಮಂಗೆಲ್ಲ ಹೊಡಿದು. ಸುಮ್ಮನೆ ಊರೆಲ್ಲ ಸುಮ್ಮನೆ ಕಿವಿ ಕಿಕ್ಕೊಂಡು ಫೋನ್ನಾಗೆಲ್ಲ ಓಡಾಡ್ತಾಳೆ. ಇಲ್ಲದ ಹಿಂಗೆ ತಾಲ್ ಕೆಟ್ಟಂಗಾಗೈತಾಳೆ. ಮದುವೆ ಮಾಡಿ ಯಾರು ಬರ್ತಾರ ಅವ್ರಿಗೆ ಕೊಟ್ಟು ಸುಮ್ಮನೆ ಮದುವೆ ಮಾಡಿ ಕಳ್ಸಿರಿ ಬೇಡ ಅಂಬತ್ತಿ. ಇವಳಿನ ಇಕ್ಕಂಗೆ ಕುಕ್ಕಂಡಳ, ಅವಳೇನು ತಲೆ ಜಯಂತಿ ಆಗ್ತಾಳಮ್ಮ ಹಿಂಗೆ. ಹಂಗ ಬಾ, ನಾನು ಲಾಸಿ ಹೋಗ್ತೀನಿ ಬಾ. ಹೋಗಿ ನಡಿಲಿ ಬತ್ತೀನಿ. ಅವಳೇನಲ್ಲ ಮಾತಾಡಿಸ್ಲಿ ನಿನ್ನ ಇದಾವೆ. ಯಾಕೆ ಅಮ್ಮನಿಲ್ಲ ತಮ್ಮ, ಯಾಕ ಇಲ್ಲಿ ನಿಂತ್ಕೊಂಡಿದ್ಯಾ? ಎಲ್ಲ ರಂಗಕ್ಕಯ್ಯ ಈಗ ಇವಳು ಜೈ ಮಗಳು ನಮ್ಮ ಹುಡ್ಗ ಎಲ್ಲ ನಾವು ಓಡಾಡಕ್ಕಿಲ್ವಂತಿ. ಸೋಮಪ್ಪಿ ಸೋಮಪ್ಪಿ ನಾನು ನಿನ್ನ ಮದುವೆ ಆಗ್ತೀನಿ ಅಂತಾಳಂತಿ. ಅದಕ್ಕೆ ನಮ್ಮ ಹುಡ್ಗ ನಾನು ಅಲ್ಲಿ ಆತ ತಾಂಬೂರಕ್ಕೆ ನಾನು ಹೋಗಪ್ಪ, ಅಲ್ಲಿ ಯಾರ ಮಂತಾಗ ಯಾತ ಇಸ್ಕೊ ಬರಬೇಕಾಗಿತ್ತು, ಹೋಗಪ್ಪ ಅಂದು. ಹೋಗಮ್ಮ ಹೋಗಲ್ಲ ಹುಡುಗಿ ನನ್ನ. ನಮ್ಮ ಹುಡ್ಗ ಬಾಯಿ ಹಸ್ತ ಒಂದಿಟ್ರು ರಂಗಕ್ಕಯ್ಯ. ಅವನು ಯಾರನ್ನೂ ಮಾತಾಡ್ಸಲ್ಲ ಏನಿಲ್ಲ, ಒಂಥರ ನಾಸ್ಕೆ ಸ್ಯಾನಿ. ಅಂತನ್ನ ಅಪ್ಪಿ ಸೋಮಪ್ಪಿ ಅಂತ ಹಿಂದೆ ಓಡಾಡ್ತಾಳಂತೆ. ಅದಕ್ಕೆ ಹುಡ್ಗ ಹೋಗಮ್ಮ ಹೋಗಲ್ಲ ಹುಡ್ಗಿಂಗೆ ಅಂಬುತ್ತೆ ಅಂದ. ಅದಕ್ಕೆ ಅವಳನ್ನ ಚಂದಕ್ಕೆ ಬೈಯನ ಅಂತ. ಅದಕ್ಕೆ ಹೋಗಲ್ಲ ಸಿನಿ ಅಂತ ಕಳಿಸಿ ಇಂಥ ತಡೀಲಿ ಬಂದು. ನಾನು ಹಂಗೆ ರೇಖಮ್ಮರ ಹುಡ್ಗಿನ ನೋಡ್ಕೊಂಡು ಹೋಗ್ಬೇಕು, ತಡೀಲಿ ಬಂದು. ಮಾತಾಡಲಿ ಅವಳೊಂದಿಟ್ಟು. ಅದಕ್ಕೆ ತಲೆ ನಿಲ್ಲಲ್ಲೋ, ಏನು ಮಾಡ್ತೀಯ, ಅವಳು ಮದುವೆ ಮಾಡೋಂಗಿಲ್ಲ. 3 ಗಂಡು ಮಕ್ಕಳು ದುಡಿತಾರೆ, ನನ್ನ ಮಗಳು ಒಬ್ಳೆ ಇದ್ದಾಳೆ, ಅವಳು ಮದುವೆ ಮಾಡೋದೇನು ಲೆಕ್ಕ, ಇನ್ನೊಂದೇಳಿ ನಿಮ್ಮ ಬಿಟ್ಟು ಮಾಡೋಣ, ಗೌರ್ಮೆಂಟ್ ಕೆಲಸ ಸರಿ ಕೊಡ್ತೀನಿ ಅಂತಾಳೆ. ನಾ ಮಾತಾಡ್ಸಲ್ಲ ಅವಳು. ನಮ್ಮ ಅಮ್ಮನಿಂದ ನಮ್ಮ ರೇಖಮ್ಮನ ಮಾತಾಡ್ಸಲ್ಲ, ನಾವು ಮಾತಾಡ್ಸಲ್ಲ. ಹೋಗು ಹೋಗು ಹೋಗು. ಹೋಗಿ ಬೈಯಾಗ ಹೋಗಿ ಬೈದ್ರೇನೆ ಅಂತವೆಲ್ಲಾನ. ಅವಳಿಗೆ ಹೇಳು, ಅವಳಿಗೆ ಅವ್ರ ಅಮ್ಮಯ್ಯಿ ಒಂದು ಒಟ್ಟು ಹಿಂಗೆ ಮಾಡ್ತಾಳೆ ನಿನ್ನ ಮಗಳು ಸರಿನೇ, ಬಂದಿಟ್ಟು ಬೈವಾಗಿಕ್ಕ ಒಂದಿಟ್ಟು ನಯ ಭಯ ಇರಲಿ ಅಂತ ಹೇಳು. ಅವ್ರ ಅಣ್ಣರಿಗೆ ಹೇಳು, ಅವಳಿಗೆ ಹೇಳೋದಕ್ಕಿಂತ ಅವ್ರ ಅಣ್ಣರಿಗೆ ಹೇಳಬೇಕು. ತಡಿ ಅದಕ್ಕೆ ಬಂದು ಬರ್ತೀನಿ ತಡಿ. ಹ್ಯಾಪಿ ಸೋಮಪ್ಪಿ ಯಾಕಪ್ಪಿ ಇಲ್ಲಿ ಓಡಾಡ್ತಿ ಆಗ್ಲಲ್ಲನ? ಹ್ಯಾಪಿ ಸೋಮಪ್ಪಿ ಯಾಕಪ್ಪಿ? ಸುಮ್ಮನಿದ್ರೆ ಸರಿ ನೋಡು, ಮಾತಾಡಿಸ್ಬೇಡ. ಹ್ಯಾಪಿ ನಿನ್ನ ಕಳಪಿ, ಬಾರಪ್ಪಿ ಉಣ್ಣು ಬಾ. ನಮ್ಮ ಮನೆಯಾಗ ಇವತ್ತು ಕೋಳಿ ಸಾರು ಮಾಡಿದ್ದೀವಿ, ಬಾರಪ್ಪಿ ಉಣ್ಣು. ಸೋಮಪ್ಪಿ ಬಾರಪ್ಪಿ ಬಾ. ನಾನು ಅವಾಗ ಕೋಳಿ ಸಾರು ಮಾಡಿದ್ದೀವಿ ಅಂತಂದರೆ ಸಣ್ಣ ಹುಡುಗಿ ಇದ್ದಂಗೆ ಹಂಗೆ ಸ್ಕೂಲ್ಗೆ ಹೋಗ್ಬೇಕಾರೆ ಅಮ್ಮಿ ಗಿರ್ಜಿಂಬೆ ನಿಮ್ಮ ಮನೆಯಾಗ ಉಂಬಾಕ್ ಬರ್ತೀನಿ ಅಂತಿದ್ದೆ. ಬಾರಪ್ಪಿ ಇವಾಗ ಉಣ್ಣು, ನಾವು ಕೋಳಿ ಸಾರು ಮಾಡಿದ್ದೀವಿ. ಸುಮ್ಮನಿದ್ರೆ ಸರಿ. ಇಲ್ಲೋಡಮ್ಮಿ, ನಾನು ಹೇಳತಕ್ಕ ಹೇಳ್ತೀನಿ ಗಿರ್ಜಿಂಬೆಮ್ಮಿ, ನಾನು ನೋಡು ಸುಮ್ಮನಿರೋದಿಲ್ಲ. ನೋಡು ನನ್ನ ಸುದ್ದಿಗೆ ಏನಾದರೂ ಬಂದರೆ ನಿನಗೆ ಗ್ರಾಚಾರ ಬಿಡಿಸ್ಬಿಡ್ತೀನಿ. ನಮ್ಮಮ್ಮ ಏನಿಲ್ಲ. ಲಾತತ್ತೆ ಅಂದರೆ ನನಗೆ ಇಷ್ಟ. ನಮ್ಮ ಲಾತತ್ತೆ ನಾನು ಚೆನ್ನಾಗಿ ಮಾತಾಡ್ಸುತ್ತೆ. ಅವಾಗ ನಿಮ್ಮ ಅಂತಕ್ಕೆ ಬರ್ತಿದ್ನ ಚೆನ್ನಾಗಿ ಮಾತಾಡ್ಸೋದು ಸೋಮಪ್ಪಿ. ನನ್ನ ಮದುವೆ ಆದರೆ ಲಾತತ್ತೆ ನಿನ್ನ ತುಂಬ ಇಷ್ಟಪಡುತ್ತೆ. ಅಪ್ಪಿ ನನಗೆ ಲಾತತ್ತೆ ನನಗೆ ಅವಾಗ ಮಂಟಕ್ಕೆ ಬಂದರೆ ಯಾತನ ಕೊಡೋದು ತಿಂಬಕ್ಕೆ. ಯಾಕೆ ನನ್ನ ಮಗನ ಮಾತಾಡಿಸ್ತಾ ನಿಲ್ಲಿಸ್ಕೊಂಡಿದೀಯಾ? ಅಲ್ಲ ನಿನಗೆ ಒಂದಿಟ್ಟು ಮಾನ ಮರ್ಯಾದೆ ಐತೋ ಇಲ್ವೋ? ಆಗಳ ಲಾತತ್ತೇನು ಬಂತು. ಲಾತತ್ತೆ ಬಾ, ಕೋಳಿ ಸಾರು ಮಾಡಿದೀವಿ ಉಣ್ಣು ಬಾ. ಏನಿಲ್ಲ ನೋಡು, ಕಾಪಳಕ್ಕೆ ಬಾರಿಸ್ಬಿಟ್ಟು ಪಾಪ ಬಾರಲ್ಲ ಇಲ್ಲಿ, ಬಾರೋ ಇತ್ಲ ಬಾರೋ. ನಿನ್ಗೇನೇನು ಮಾನ ಮರ್ಯಾದೆ ಐತೋ ಇಲ್ವೋ? ನಾನೇ ನಿನ್ನ ಕೋಳಿ ಸಾರು ಬಗಿಸ್ಕೊಂಡಿದ್ದೀನಿ ಮುಂಬಕ್ಕೆ ಸುಮ್ಮನಿರಬೇಕು. ಯಾಕೆ ನನ್ನ ಮಗನ ಎಲ್ಲನ ಹೋಗ್ತಿದ್ರೆ ಸೋಮಪ್ಪಿ ಅಂತ ಮಾತಾಡಿಸ್ತೀಯಂತೆ? ಏನಿಲ್ಲ ಲಾತತ್ತೆ, ಏನಿಲ್ಲ, ಸುಮ್ಮನೆ ಮಾತಾಡಿಸ್ತೀನ ಅಷ್ಟೇ. ಅಮ್ಮಣಿ ಶ್ರೀದೇವಿ ನೋಡು, ಅಲ್ಲ ನಿಮ್ಮ ಗಿರ್ಜಿಂಬಿಗೆ ಮಾಡೋಕ್ಕೆ ಕೆಲಸ ಇಲ್ವೇನೆ? ಒಂದಿಟ್ಟು ಬದುಕು ಬಾಳಿ ಗಿಕ್ಕು ಎಲ್ಲ ಒಬ್ಬಳೆ ಬದುಕು ಮಾಡ್ಕೋಬೇಡ. ಇವಳು ಕರ್ಕೊಂಡೋಗಿ ದರ ಹೇಳ್ಕೊಂಡೋಗಿ ಬದುಕು ಮಾಡೋಕ್ಕಿಕ್ಕು. ಬದುಕು ಮಾಡಲಿಲ್ಲ ಅಂದರೆ ಈಗ ಇಂಥವೇನಿ. ಅಲ್ಲ ನಮ್ಮ ಹುಡುಗಿಯೆಲ್ಲನ ಓಡಾಡೋಕ್ಕಿಲ್ಲ, ಸೋಮಪ್ಪಿ ಅಂತ ಹೇಳಿ ಹಿಂದೆ ಓಡಾಡ್ತಾಳಂತಲ್ಲೇ. ಒಂದಿಟ್ಟು ಬದುಕಿಗೆ ಹೇಳ್ಕೊಂಡೋಗಿ ನಿನ್ನ ಗೊತ್ತಾಗಲ್ವೇ ನಿನಗೆ? ಅವನ್ನ ಯಾಕೆ ಮಾತಾಡಿಸ್ತೀಯ? ಅದು ಹಂಗೆ ಕಣಕ್ಕ, ಅದು ಎಷ್ಟು ಹೇಳಿದ್ರು ಕೇಳಲ್ಲ. ಅಯ್ಯೋ ನಾನು ಕೆಲಸ ಮಾಡೋಕ್ಕೆ ಹೇಳ್ತೀನಿ, ಕೆಲಸನೇ ಮಾಡಲ್ಲ. ಸುಮ್ಮನೆ ಈಗ ಬರೀ ಓಡಾಡ್ತಾಳೆ.
ಈಗ ಹಿಂಗೆ ಯಾರನ್ನ ಮಾತಾಡಿಸ್ಕೊಂಡು ಹೇಳ್ತೀನಿ ನಾನು. ಕೆಲಸ ಮಾಡಿ ಮನೆಯಾಗೆ ಏನಾನ ನನಗೆ ಕೆಲಸ ಮಾಡಿಕೊಡಿ ಅಂತ ಎಷ್ಟು ಹೇಳಿದ್ರು ಕೇಳಲ್ಲ ಲತಕ್ಕ. ನಾನು ಏನು ಮಾಡೋಣ? ಹಾಂ, ಅಲ್ಲ ಅವನ್ನ ಯಾಕೆ ಮಾತಾಡಿಸ್ತೀಯ ಸೋಮನ್ನ? ಸೋಮಪ್ಪಿ, ನಾನು ಸೋಮಪ್ಪಿನ ಮಾತಾಡಿಸ್ತೀನಿ. ಮಾಡಕ್ಕೆ ಕೆಲಸ ಇರಲಾಗಿದ್ರೆ ಹಿಂಗೆ ಮಾತಾಡಿಸ್ತಿರ್ಲಿಲ್ಲ. ಮಾನ ಮರ್ಯಾದಿಲ್ದವಳು. ನನ್ನ ಮಗನ ಏನಾನ ಮಾತಾಡ್ಸಿದ್ವಿ ಅಂದ್ರೆ ನೋಡು, ಕಾಲ್ ಕೆಟ್ಟಾಳ್ತಾರ. ಇನ್ನೊಂದ್ಸತಿ ಏನ ನನ್ನ ಮಗನ ಮಾತಾಡ್ಸು ಸೋಮಪ್ಪಿ ಅಂತ ಹೇಳಿ. ಏನಿಲ್ಲ, ಗ್ರಾಚಾರ ಬಿಡಿಸ್ಬಿಡ್ತೀನಿ. ನಮ್ಮ ಹುಡುಗ ಬೈಯಸ್ತ ನೋಡಿ ಶ್ರೀದೇವಿ. ನಮ್ಮ ಹುಡುಗ ಯಾರನ್ನೂ ಮಾತಾಡ್ಸಲ್ಲ. ಹೆಣ್ಮಕ್ಳು ನೀನು ಜಾಸ್ತಿನ ಯಾರನ್ನ ಏನಮ್ಮ ಅಂದ್ರೆ ಏನಮ್ಮ ಅಷ್ಟೇನೆ. ಊಟ ಆಯ್ತೇನಪ್ಪ ಅಷ್ಟೇ. ಅವ್ನ ಮುಂದಕ್ಕೆ ಜಾಸ್ತಿ ಹೆಣ್ಮಕ್ಳ ಹತ್ರ ಮಾತಾಡೋದೇ ಇಲ್ಲ. ಅದರಲ್ಲಿ ಏನೋ ಕಂಡಿರೋರ ಹತ್ರ ಪರಿಚಯ ಕ್ಲೋಸ್ ಆಗಿರತ್ತಾಗ ಮಾತಾಡ್ತಾನೆ ಅಷ್ಟೇನೆ. ಜಾಸ್ತಿ ಮಾತಾಡಲ್ಲ ಅವನು. ಅಂತಾಗೆ ಈ ಹುಡುಗಿ ಯಾಕಲ್ಲ ಹೋಗಿ ಮಾತಾಡುತ್ತಂತೆ. ಇದಕ್ಕೆ ಬದುಕು ಭಾಳ ಇದ್ರೆ ಸರಿ. ಇದಕ್ಕೆ ಲತತೆ ಯಾಕೆ ಒಯ್ತೀಯ? ಒಯ್ಬೇಡ ಲತತೆ ಯಾಕೆ ಒಯ್ತಾ ಇದೀಯ? ಒಯ್ಬೇಡ. ಇದಂಗೆ ಸುಮ್ಮನೆ ಬಿಡ್ತಾರೇನೆ? ಅವನ್ನ ಯಾಕೆ ಮಾತಾಡ್ಸೋಕೆ ಹೋಗ್ತೀಯ ನೀನು? ಹಾಂ, ನಾನು ಹೇಳಿಲ್ವೇ ಅವತ್ತೇನೇನೆ? ನನ್ನ ಹೆಸ್ಲೇ ಹೇಳಿದ್ದೀನಿ. ನಮ್ಮ ಅತ್ತೆಗೆ ಬುದ್ಧಿ ಇಲ್ಲ ತಗ. ನಮ್ಮ ಅತ್ತೆ ಸರಿಯಾಗಿದ್ದಿದ್ರೆ ಹಿಂಗೆಲ್ಲ ಆಗ್ತಿರ್ಲಿಲ್ಲ. ಅದು ಲೂಜ್ ಕೊಟ್ಟಿರೋದು ನಮ್ಮ ಅತ್ತೆನೇನೆ. ಅವಳು ಹೆಂಗೆ ಬೇಕು ಹಂಗೆ ಓಡಾಡ್ಕೊಂಡು ಹೆಂಗೆ ಬೇಕು ಹಂಗೆ ಎಲ್ಲಿಂದ ಅಲ್ಲಿಗೇನೆ ಕಳಿಸಿ ಅವಳು ಹೇಳ್ದಂಗೆ ಕೇಳುತ್ತಲ್ಲ, ಅಚ್ಚಿ ಹಂಗೆ ಆಡ್ತಾಳೆ. ಲೂಸ್ ಆಗವಳು ಒಂಥರ ಮೆಂಟ್ಲಾಗವಳೆ, ಮೆಂಟ್ಲು. ಕಣೆ ಮಣಿ ಹುಡುಗಿಗೆ ದೇವರಾಣೆಗೂ ಫೋನ್ ಸುಮ್ಮನೆ ಕಿವಿ ಕಿಕ್ಕೊಂಡು ಸುಮ್ಮನೆ ಮಾತಾಡ್ತಾ ಓಡಾಡೋದು ಹಿಂಗೆ ಮಾಡುತ್ತಿದ್ದು. ಇದಕ್ಕೆ ದೇವರಾಣೆಗೂ ತಲೆ ಕೆಟ್ಟೈತೆ ಕಣೆ, ದೇವರಾಣೆಗೂ ತಲೆ ಕೆಟ್ಟೈತಿ. ಅಯ್ಯೋ 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 ಅಯ್ಯೋ. ಏ ಲತಮ್ಮ, ಯಾಕೆ ನಮ್ಮ ಗಿರ್ಜಿ ಮೇಲೆ ಹಂಗೆ ಒಯ್ತಾ ಇದೀಯಾ? ಅಯ್ಯೋ 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 ಒಯ್ತಾ ಇದ್ದಾಳೆ ಹಿಡ್ಕೊಂಡು. ಏ ಶ್ರೀದೇವಿ, ನಮ್ಮ ಗಿರ್ಜಿ ಮೀನು ಒಯ್ತಾ ಇದ್ರು ನಿಂತ್ಕೊಂಡು ನೋಡ್ತಾ ಇದೆಯಲ್ಲ ಮಣ ಕಣ್ಣು ಬಿಡ್ಕೊಂಡು. ಅವಳು ಮಾಡಿರೋ ಕೆಲಸಕ್ಕೆ ಸುಮ್ಮನೆ ಬಿಡ್ತಾರೆ. ಅವ್ರ ಮಗನ ಸುಮ್ಮನೆ ಮಾತಾಡಿಸ್ತಾಳಂತ ಆಗ್ಲಲ್ಲನ. ಅದಕ್ಕೇನೆ ಅವ್ನ ಪಾಪ ಮೊದಲೇ ಯಾರನ್ನೂ ಮಾತಾಡ್ಸಲ್ಲ. ಒಳ್ಳೆ ಹುಡುಗ ಅಂತ ಹೋಗಿ ಯಾಕೆ ಮಾತಾಡಿಸ್ಬೇಕು ಅವನು? ಯಮ್ಮ ಯಮ್ಮ ನೋಡಮ್ಮ ಲತತ್ತೆ ಒಯ್ತೈತೆ. ಸೋಮಪ್ಪಿನ ಮಾತಾಡಿಸ್ಬೇಡಂತೆ, ಸೋಮಪ್ಪಿನ ಮಾತಾಡಿಸ್ಬೇಡ ಅಂತ ಒಯ್ತೈತೆ ನೋಡಮ್ಮ. ಏಯ್, ನೀನು ನಮ್ಮ ಹುಡುಗಿ ಮೇಲೆ ಯಾಕೆ ಕೈ ಮಾಡಿದೆ? ಮಾತಾಡಿಸ್ತಾರಮ್ಮ, ಒಂದೇ ಕ್ಲಾಸ್ಮೇಟ್ ಅಲ್ಲ, ಅದಕ್ಕೆ ಮಾತಾಡಿಸ್ತಾರೆ. ಏಯ್ ಹೋಗಿ ಅಮ್ಮನ ಕರ್ಕೊಂಬಂದ ನೀವನು? ಮಾನ ಮರ್ಯಾದೆ ಇಲ್ದಾನ ಅಲ್ಲ, ಅಮ್ಮನ ಕರ್ಕೊಂಬಂದಿದೆಯಲ್ಲ. ಸುಮ್ಮನಿರು. ಪಾಪ ಅವನು ಯಾರನ್ನೂ ಮಾತಾಡ್ಸಕ್ಕೆ ಹೋಗಲ್ಲ. ಫಸ್ಟು ನಿನ್ನ ಮಗಳಿಗೆ ಬುದ್ಧಿ ಹೇಳು. ನಿನ್ನ ಮಗಳಿಗೆ ಬುದ್ಧಿ ಹೇಳ್ದಲೇನೆ ನೀನು ಅವ್ರನ್ನೇ ಬೈತಾ ಇದೆಯಲ್ಲ. ಮಾತಾಡ್ಸಿದ್ದೀವಳು ತಪ್ಪು ತಾನೆ? ನಿನ್ನ ಮಗಳಿಗೆ ಬುದ್ಧಿ ಹೇಳು ಫಸ್ಟು. ಮಾತಾಡಿಸ್ತಾರೆ ಯಾರು? ನನ್ನ ಮನುಷ್ಯರಿಗೆ ಮಾತಾಡ್ಸೋದು. ಏನು ಯಾರನ್ನ ದೇವ್ಗಳನ್ನ ಮಾತಾಡ್ಸಲ್ಲ, ಮನುಷ್ಯರಾಗಿರೋದಕ್ಕೆ ಮಾತಾಡ್ಸೋದು. ಅವ್ನು ಮನುಷ್ಯನಲ್ವಿ? ಹಂಗಲ್ಲ ಆಂಟಿ, ನಿನ್ನ ಮಗಳು ಎಲ್ಲೋದ್ರೂ ನನ್ನ ಸೋಮಪ್ಪಿ ನೀನು ಲವ್ ಮಾಡ್ತೀನಿ, ಮದುವೆ ಆಗ್ತೀನಿ ಅಂತೈತೆ. ಎಷ್ಟು ಜನ ಇದ್ರು ನನಗೆ ನಾಚಿಕೆ ಆಗಲ್ವಾ? ಹಂಗೆ ಹೇಳುತ್ತೆ ಮತ್ತೆ. ಯಮ್ಮ, ನಾನು ಅವಾಗ ಗ್ರೀಟಿಂಗ್ಸ್ ಕೊಟ್ಟಿದ್ದೆ ಕಣೆಯಮ್ಮ. ಇವನು ಸುಳ್ಳು ಹೇಳ್ತಾನೆ. ಅವಾಗ ಗ್ರೀಟಿಂಗ್ಸ್ ಇಸ್ಕೊಂಡಿದ್ದೆ ಕಣೆಯಮ್ಮ. ಮತ್ತೆ ಯಾಕೆ ಇಸ್ಕೋಬೇಕಾಯ್ತು ನನ್ನ ಗ್ರೀಟಿಂಗ್ಸ? ಇವಾಗ ವಾಪಸ್ ಕೊಡೋಕ್ಕೆ ಹೇಳು, ನಾನು ಕೊಟ್ಟಿರೋ ಗ್ರೀಟಿಂಗ್ಸ. ಗೊತ್ತಾಗಲ್ಲ, ಮಾಡಲ್ಲ. ಯಾಕ ಇವಳಿಗೆ ಒಂದಿಟ್ಟು ಬುದ್ಧಿವಾದ ಹೇಳಿ ಬದುಕಿಕ್ಕು. ಅವಳು ಏನಾನ ಒಂದು ಬದುಕು ಕಲೀಲಿಲ್ಲ ಅಂದರೆ ಅವಳನ್ನ ಯಾರು ಮದುವೆ ಆಗಲ್ಲ ನೋಡಿ ಹೇಳಿರ್ತೀನಿ. ಏನಂದಿದ್ಲು ಇಲ್ಲ ತಮ್ಮ ಅನ್ವಂತಿ. ಅವಳು ಏನಾನ ಒಂದು ಬದುಕು ಮಾಡೋದು ಕಲೀಲಿಲ್ಲ ಅಂದರೆ ಅವಳಿಗೆ ದೇವರಾಣೆಗೂ ಮದುವೆ ಆಗಲ್ಲ ಜನ್ಮದಾಗಿ. ಹಿಂಗೆ ಇರ್ತಾಳೆ. ಯಾಕ ನಾವಂತೂ ದಿವಸಕ್ಕೆ ಎಷ್ಟು ಸತಿ ಹೇಳ್ತೀವೋ, ಅವ್ರ ಅಣ್ಣಯರು ಬೈತಾರೆ, ಅವ್ರ ಅಣ್ಣಯರು ಹೇಳ್ತಾರೆ, ನೀನು ಬದುಕು ಮಾಡೋದು ಕಲೀಲಿಲ್ಲ ನಿನ್ನ ಜೀವನದಾಗ ನಿನ್ನ ಮದುವೆನೇ ಆಗಲ್ಲ ಅಂತಾರೆ. ಒಂದು ಬದುಕು ಮಾಡಲ್ಲ ಮತ್ತೆ ಇದನ್ನ ಯಾವ ಮದುವೆ ಮಾಡ್ಕೊಂಡು ಹೋಗ್ತಾರೆ? ಅಯ್ಯೋ, ಎಲ್ಲ ಏನು ಬದುಕು ಮಾಡೇ ಕಲ್ತು ಎಲ್ಲ ಏನು ಮದುವೆ ಆಗಿರಲ್ಲ ಕಣಿ. ಮದುವೆ ಆದ್ಮೇಲೂ ಬದುಕು ಕಲ್ತಿರೋರು ಇದ್ದಾರೆ. ವಾಲೆ ಹೆಚ್ಚಕ್ಕೆ ಬತ್ತಿರಲಿಲ್ಲ ಅಂತಾರೆಲ್ಲ ಇವಾಗ ಘನವ ಮಾಡ್ತಾರೆ. ನನಗೆ ಗೊತ್ತೈತಿ. ಸುಮ್ಮನೆ ನೀರು. ಓಹೋ, ನನ್ನ ಮಗಳನ್ನೇ ನೀನೇನೇನು ಹೇಳಕ್ಕೆ ಬರಬೇಡ್ರಿ. ಬಾರಮ್ಮ ಬಾ, ಮಾತಾಡ್ಸಕ್ಕೆ ಹೋಗ್ಬೇಡ ಬಾ. ಅವನೇನೇನು ಸೀಮೆ ಕಿಲ್ದಾನಲ್ಲ ಬಾ, ಅವನೇನೇನು ಸೀಮೆ ಕಿಲ್ದಾನಮ್ಮ. ಬಾ ಮಾತಾಡಿಸ್ಬೇಡ ಬಾ. ಅವನ್ನ ಯಾಕೆ ಮಾತಾಡಿಸ್ತೀಯ? ನೋಡಿದ್ರಲ್ಲ ವೀಕ್ಷಕರು, ನಮ್ಮ ಹುಡುಗ ಎಲ್ಲಾನ ಕಂಬಕ್ಕಿಲ್ಲ, ಬರೀ ಹಿಂಗಂಬಳೆ ಅಂತಿ. ಅದಕ್ಕೆ ನಮ್ಮ ಹುಡುಗ ಒಂದಿಟ್ಟು ಬೈ ಆಗ್ತಾ ಯಾರನ್ನೂ ಮಾತಾಡ್ಸಲ್ಲ, ಒಂದಿಟ್ಟು ನಾಸ್ಕಿ ಕೆಮ್ತಾನೆ. ಅವನೊಂದಿಟ್ಟು ಗಲಾಟೆ ಎಲ್ಲ ಗದಲ್ದಾನಲ್ಲ. ಅದಕ್ಕೇ ನಾನು ಇವತ್ತು ಬಂದು ಸರಿಯಾಗಿ ಹೇಳಿದ್ದೀನಿ. ಏನೋ ನಮ್ಮ ಹುಡುಗನ ಮಾತಾಡ್ಸಿ ಅಂತೇಳಿ 7 ಜನನ ಇರಲಿ ಹೇಳು, ಸೋಮಪ್ಪಿ ಅಂತ ಮಾತಾಡಿಸ್ತಾಳಂತಿ. ಅದಕ್ಕೆ ನೋಡು, ಏನಿಲ್ಲ ಸರಿ ಇರಲ್ಲ ನಿನ್ನ ಗ್ರಾಚಾರ ಅಂತ ಹೇಳಿದ್ದೀನಿ. ನೋಡ್ತಾ ಇರ್ರಿ, ಇನ್ನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.